ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಸೌತ್ ಕೊಂಕಣ್ ಶಿಕ್ಷಣ ಸಂಸ್ಥೆಯು 1944ರಿಂದ 3 ವರ್ಷಗಳ ಕಾಲ ಸಾವಂತವಾಡಿಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಬಂದು ತದನಂತರ ಬೆಳಗಾವಿಗೆ 46ರಿಂದ 47ರ ಅವಧಿಯಲ್ಲಿ ಶಿಫ್ಟ್ ಆಗಿ ಇಲ್ಲಿವರೆಗೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ, ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಶೈಕ್ಷಣಿಕವಾಗಿ ಯಾವ ರೀತಿಯ ಕೊಡುಗೆಯನ್ನು ಕೊಡಬೇಕು ಅದನ್ನು ಕೊಟ್ಟು 80 ವರ್ಷಗಳ ಗಡಿಯಲ್ಲಿ ನಿಂತುಕೊಂಡು ದೊಡ್ಡ ದಾಖಲೆಯನ್ನೇ ನಿರ್ಮಾಣ ಮಾಡಿದೆ. ಆ ಹಿನ್ನೆಲೆಯಲ್ಲಿ 2 ಪ್ರಮುಖವಾದ ಕಾಲೇಜುಗಳು, ಒಂದು GSS ಮಹಾವಿದ್ಯಾಲಯ ಮತ್ತು ಒಂದು ರಾಣಿ ಪಾರ್ವತಿ ದೇವಿ ಮಹಾವಿದ್ಯಾಲಯ. ರಾಣಿ ಪಾರ್ವತಿ ದೇವಿ ಮಹಾವಿದ್ಯಾಲಯದಲ್ಲಿ BA, BCom ಮತ್ತು BBA ಕೋರ್ಸ್ಗಳನ್ನು ನಡೆಸಲಾಗುತ್ತದೆ. GSS ಮಹಾವಿದ್ಯಾಲಯದಲ್ಲಿ BSc ಮತ್ತು BCA ಮುಂತಾದ ಕೋರ್ಸ್ಗಳನ್ನು ನಡೆಸಲಾಗುತ್ತದೆ. ಈ 2 ಶಿಕ್ಷಣ ಸಂಸ್ಥೆಗಳು ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಕೀರ್ತಿಯನ್ನ ಗಳಿಸಿದಂತಹ ಶಿಕ್ಷಣ ಸಂಸ್ಥೆಗಳಾಗಿ ಬೆಳೆದುಕೊಂಡು ಬಂದವು. ಈ ಹಿನ್ನೆಲೆಯಲ್ಲಿ ನಾವು ಕಳೆದ 80 ವರ್ಷದ ಆಸುಪಾಸಿನ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ಕೊಡುಗೆಯನ್ನ ನೀಡಿದ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗ ಹಾಗೂ ಮತ್ತು ಕರ್ನಾಟಕ ಸರ್ಕಾರ ನಮಗೆ ಸ್ವಾಯತ್ತ ಸಂಸ್ಥೆಯನ್ನ ಮಾಡಿಕೊಳ್ಳುವ ಅನುಮತಿಯನ್ನ 2024 ಮತ್ತು 25ರ ಅವಧಿಯಲ್ಲಿ ಕೊಟ್ಟಿತು. ಆ ಹಿನ್ನೆಲೆಯಲ್ಲಿ 24-25ನೇ ಸಾಲಿನಲ್ಲಿ RPD ಮಹಾವಿದ್ಯಾಲಯ ಹಾಗೂ GSS ಮಹಾವಿದ್ಯಾಲಯಗಳು, ವಿಶೇಷವಾಗಿ ನಮ್ಮದು RPD ಮಹಾವಿದ್ಯಾಲಯ ಸ್ವಾಯತ್ತ ಶಿಕ್ಷಣ ಸಂಸ್ಥೆಯಾಗಿ ಚಲಾವಣೆಗೊಂಡಿವೆ. ಸ್ವಾಯತ್ತ ಶಿಕ್ಷಣ ಸಂಸ್ಥೆಗೆ ಒಂದು ಬಹಳ ದೊಡ್ಡ ಮಾನ್ಯತೆ ಇದೆ ಅನ್ನುವ ಹಿನ್ನೆಲೆಯಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಧೀನವಾಗಿ ಕನಿಷ್ಠ ವರ್ಷಗಳ ಕಾಲ ಇರಬೇಕಾಗುತ್ತದೆ. ತದನಂತರ ನಮ್ಮದೇ ಆದಂತಹ ವಿಶ್ವವಿದ್ಯಾಲಯದ ಡೀಮ್ಡ್ ಒಂದು ಸ್ಥಿತಿಯನ್ನ ಇದು ಪಡೆದುಕೊಳ್ಳುತ್ತಾ ಹೋಗುವಂತ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮಹಾವಿದ್ಯಾಲಯದಿಂದ 24-25ನೇ ಸಾಲಿನಲ್ಲಿ BA ಪ್ರಥಮ ಸೆಮಿಸ್ಟರಿನ, BCom ಪ್ರಥಮ ಸೆಮಿಸ್ಟರಿನ ಹಾಗೂ BBA ಪ್ರಥಮ ಸೆಮಿಸ್ಟರಿನ ಫಲಿತಾಂಶವನ್ನ ಈ ದಿನ ಪ್ರಕಟ ಮಾಡಿದ್ದೇವೆ. ಈ ದಿನ ಮೊಟ್ಟ ಮೊದಲ ಬಾರಿಗೆ ಸ್ವಾಯತ್ತ ಸಂಸ್ಥೆಯ ಫಲಿತಾಂಶ ಪ್ರಕಟ ಮಾಡುವ ಹಿನ್ನೆಲೆಯಲ್ಲಿ ಈ ಮಾಧ್ಯಮ ಸಭೆಯನ್ನ ನಾವು ಕರೆಯಲಾಗಿದೆ. ಮುಖ್ಯವಾಗಿ ನಮ್ಮ ಸಂಸ್ಥೆ ಇಲ್ಲಿಯವರೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವುದರಲ್ಲಿ ಹೆಸರುವಾಸಿಯಾಗಿದೆ, ಉತ್ತಮ ನಾಗರಿಕರನ್ನ ಸಿದ್ಧಗೊಳಿಸುವಲ್ಲಿ ಹೆಸರುವಾಸಿಯಾಗಿದೆ. ಈ ನಾಗರಿಕರು ದೇಶಾದ್ಯಂತ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ನಾಡಿನಾದ್ಯಂತ ಅಷ್ಟೇ ಅಲ್ಲ, ವಿದೇಶದಾದ್ಯಂತ ತುಂಬಿಕೊಂಡಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮಂತ್ರಿವರ್ಗದಲ್ಲಿ, ಶೈಕ್ಷಣಿಕ ಉನ್ನತ ಬೇರೆ ಬೇರೆ ಹುದ್ದೆಗಳನ್ನ ಅಲಂಕರಿಸುವ ರೀತಿಯಲ್ಲಿ ಸರ್ಕಾರದ ಹುದ್ದೆಗಳಲ್ಲಿ ಮತ್ತು ವಿದೇಶಾಂಗ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಹೋಗುವಂತಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಅಂದ್ರೆ ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ ಖ್ಯಾತಿಯನ್ನ ಅವರು ಹೊಂದಿದ್ದಾರೆ. ಈ ಎಲ್ಲ ಕೊಡುಗೆಯನ್ನ ಗಮನಿಸಿಕೊಂಡು ನಮ್ಮ ಮಹಾವಿದ್ಯಾಲಯದ ಅಧ್ಯಾಪಕ ಬಳಗ ಮತ್ತು ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಕೂಡಿಕೊಂಡು ನಮ್ಮ ಸಂಸ್ಥೆಗೆ ಸ್ವಾಯತ್ತ ಮಾನ್ಯತೆಯನ್ನು ತಂದುಕೊಳ್ಳುವುದರ ಮೂಲಕ ಶೈಕ್ಷಣಿಕವಾಗಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸೋಣ ಅನ್ನುವಂತ ಆಲೋಚನೆಯನ್ನ ಕಳೆದ 2-3 ವರ್ಷಗಳಲ್ಲಿ ಮಾಡಿಕೊಂಡು 24-25ನೇ ಸಾಲಿನಲ್ಲಿ ನಾವು ಸ್ವಾಯತ್ತ ಸ್ಥಾನಮಾನವನ್ನ ಸರ್ಕಾರದಿಂದ ಮತ್ತು ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗದಿಂದ ಅಧಿಕೃತವಾಗಿ ಪಡೆದುಕೊಂಡು ಈ ಸಂದರ್ಭದಲ್ಲಿ ಮೊದಲ ಸೆಮಿಸ್ಟರಿನ ಮೊದಲ ಫಲಿತಾಂಶವನ್ನ ಪ್ರಕಟ ಮಾಡಿದ್ದೇವೆ. ತಾವೆಲ್ಲರೂ ಈ ಸಂದರ್ಭದಲ್ಲಿ ಭಾಗಿಯಾದದ್ದಕ್ಕೆ ತುಂಬಾ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಮಹಾವಿದ್ಯಾಲಯದ ಪರವಾಗಿ, ಪ್ರಾಚಾರ್ಯರ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ ಮತ್ತು ಕೋಆರ್ಡಿನೇಟರ್ ಪರವಾಗಿ ಗುಣಮಟ್ಟದ ಶಿಕ್ಷಣವನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ. ಸಾಮಾನ್ಯ ಶಿಕ್ಷಣದಲ್ಲಿ ಆ ರೀತಿಯ ಎಲ್ಲ ಶೈಕ್ಷಣಿಕ ಸೌಲಭ್ಯಗಳು ಸಿಗುವುದಿಲ್ಲ, ಬೇರೆ ಬೇರೆ ಕೋರ್ಸ್ಗಳ ಸೌಲಭ್ಯಗಳು ಸಿಗುವುದಿಲ್ಲ. ವಿಶೇಷವಾಗಿ ವಿದ್ಯಾರ್ಥಿಗಳ ಸೌಲಭ್ಯಗಳು ಸ್ವಾಯತ್ತ ಶಿಕ್ಷಣ ಸಂಸ್ಥೆಯಲ್ಲಿ ಹೆಚ್ಚಾಗಿ ದೊರೆಯುತ್ತವೆ ಎನ್ನುವಂಥದ್ದು ಮತ್ತು ಆ ರೀತಿಯ ಸೌಲಭ್ಯವನ್ನು ಕೊಡುವುದರಲ್ಲಿ ನಮ್ಮ ಮಹಾವಿದ್ಯಾಲಯ ಎತ್ತಿದ ಕೈ. ಇದನ್ನ ನೀವು ಕೇಳಿದಂತೆ ಇದನ್ನ ಕೊಡಬೇಕು. ಸ್ವಾಯತ್ತ ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣವನ್ನ ಕೊಡುತ್ತಿರುವಾಗ ಯಾಕೆ ಸೌಲಭ್ಯಗಳನ್ನ ಸರ್ಕಾರ ನಿಯಂತ್ರಿಸಬೇಕು, ಅದನ್ನ ಕೊಡ್ತಾ ಹೋಗ್ಬೇಕು ಅಂತ ಹೇಳಿ ಕೂಡ ನಮ್ಮ ಬೇಡಿಕೆ. ಸರ್, ಈಗ ಇನ್ನೊಂದು ಖುಷಿ ವಿಚಾರ ಹೇಳಿದ್ರಿ ನೀವು, ಮುಂದಿನ ದಿನಮಾನದಲ್ಲಿ ನಮ್ಮಲ್ಲಿ ಯಾವ ವಿಶ್ವವಿದ್ಯಾಲಯ ಮಾಡ್ಬೋದು ನಾವು ಅಂತ, ಅದು ಯಾವಾಗ ಆಗ್ಬೋದು? ನಮಗೆ 3 ವರ್ಷಗಳ ಅವಧಿಯಲ್ಲಿ ಆಧೀನ ಶಿಕ್ಷಣ ಸಂಸ್ಥೆಯಾಗಿ ನಾವು ಕಾರ್ಯ ಮಾಡಬೇಕು. ಆಧೀನ ಮಹಾವಿದ್ಯಾಲಯವಾಗಿ ಸಂಬಂಧಿಸಿದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ನಮ್ಮದು. ಅದರ ಆಧೀನದಲ್ಲಿ 3 ವರ್ಷಗಳ ಕಾಲ, ತದನಂತರದ ಅವಧಿಯಲ್ಲಿ ನಾವು ಡೀಮ್ಡ್ ಅನ್ನುವಂಥ ಒಂದು ಸ್ಥಾನಮಾನಕ್ಕೆ 2 ವರ್ಷದ ಅವಧಿಯೊಳಗೆ ನಾವು ಹೋಗ್ತಾ ಇರ್ತೇವೆ. 5ನೇ ವರ್ಷಕ್ಕೆ ನಮ್ಮ ಡೀಮ್ಡ್ ಅಂತ ಹೇಳಿ ಅನೌನ್ಸ್ ಆಗೋ ಸಾಧ್ಯತೆ ಇರ್ತದೆ. ನಮ್ಮ ಮಹಾವಿದ್ಯಾಲಯದ ವೈಶಿಷ್ಟ್ಯವೆಂದರೆ ಉತ್ತರ ಕರ್ನಾಟಕದಲ್ಲಿ ಅಂಥ ಲೈಬ್ರರಿಯೇ ಇಲ್ಲ ಎನ್ನುವ ಹಾಗೆ ಖ್ಯಾತಿಯನ್ನ ಪಡೆದಿದೆ. ಎಲ್ಲಾ ಭಾಷೆಯ ಮತ್ತು ಎಲ್ಲಾ ಶಾಸ್ತ್ರ ವಿಷಯಗಳ
ಪುಸ್ತಕಗಳನ್ನ ಮತ್ತು ತಾಂತ್ರಿಕ ಸೌಲಭ್ಯವನ್ನ ನಾವು ಒದಗಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಯ ಸರ್ವಾಂಗೀಣ ಉನ್ನತಿಯನ್ನ ಮಾಡಿಕೊಳ್ಳಲಿಕ್ಕೆ ಒಂದು ಕಡೆಯಿಂದ ಲೈಬ್ರರಿ ಉಪಯೋಗ ಆಗ್ತದೆ, ಇನ್ನೊಂದು ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ ಸೌಲಭ್ಯಗಳು ಉಪಯೋಗವಾಗ್ತವೆ. ನಮ್ಮಲ್ಲಿ ಕಂಪ್ಯೂಟರ್ ಲ್ಯಾಬ್ ಇದೆ, ಲ್ಯಾಂಗ್ವೇಜ್ ಲ್ಯಾಬ್ ಇದೆ, ಬೇರೆ ಬೇರೆ ರೀತಿಯ ಎಲ್ಲಾ ರೀತಿಯ ಪತ್ರಿಕಾ ಸೌಲಭ್ಯ ಇದೆ. ವಿದೇಶದಿಂದ ಮತ್ತು ದೇಶೀಯ ನೆಲೆಯಿಂದ ಸುಮಾರು 40ಕ್ಕೆ ಹತ್ತಿರವಾದ ಮ್ಯಾಗಝಿನ್ಗಳನ್ನ ತರಿಸ್ತೇವೆ ನಾವು. ಬರೀ ಪತ್ರಿಕಾ ಮಾಧ್ಯಮದ ಮೂಲಕ ಲೋಕ ಶಿಕ್ಷಣವನ್ನ ಮತ್ತು ಜಾಗತಿಕ ಶಿಕ್ಷಣವನ್ನ ಪಡೆಯುವಂತ ಸೌಲಭ್ಯವನ್ನು ಕೂಡ ಶಿಕ್ಷಣ. ಡಾಕ್ಟರ್ ಎಚ್.ಬಿ. ಕೋಲ್ಕಾರ್ ಅಂತ ಕನ್ನಡ ವಿಭಾಗದ ಮುಖ್ಯಸ್ಥ ನಾನು. ನಾನು ಡಾಕ್ಟರ್ ಅಭಯ್ ಪಾಟೀಲ್ ಅಂತ RPD ಕಾಲೇಜ್ ಪ್ರಿನ್ಸಿಪಲ್. ನಾನು ಡಾಕ್ಟರ್ MS ಅಂತ ಪರೀಕ್ಷೆ ನಿಯಂತ್ರಕರು.